ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮೊದಲನೇ ಸಾರಿಗೆ ಮೈಸೂರು ಪಾಕ್ ಮಾಡೋರಿಗೆ ಈ ಒಂದು ರೆಸಿಪಿ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮೈಸೂರು ಪಾಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೇಳ್ತಕ್ಕಂಥ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಜರಡಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಒಂದು ಕಡಲೆ ಹಿಟ್ಟನ್ನು ಒಂದ್ಸರಿ ಸಾಣಿಸ್ಕೊಳ್ಳೋಣ ಅಥವಾ ಜರಡಿ ಹಿಡ್ಕೊಳ್ಳೋಣ. ಇಲ್ಲಿ ನಾನು ಮೈಸೂರು ಪಾಕ್ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ 1 ಕಪ್ ಆಗುವಷ್ಟು ಮಾತ್ರ ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾಯಿತು ಅಂತಂದರೆ ಡಬಲ್ ಮಾಡ್ಕೊಳ್ಳಿ. ಇವಾಗ ನೋಡಿ ತೊಗೊಂಡಿರ್ತಕ್ಕಂಥ ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ನೀಟಾಗಿ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಒಂದು ಹಿಟ್ಟಿಗೆ ಮೇಯ್ನಾಗಿ ಬೇಕಾಗಿರೋದು ಎಣ್ಣೆ ಅಥವಾ ತುಪ್ಪ. ನಾನಿಲ್ಲಿ ತುಪ್ಪನ ಬಳಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಬಳಸ್ಕೊಳ್ಬೋದು. 1 ಕಪ್ ಬೇಸನ್ ಹಿಟ್ಟಿಗೆ 1 ಕಪ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಸರಿ ಹೋಗುತ್ತೆ. ಇಲ್ಲ ಅನ್ನೋದಾಯಿತು ಅಂದರೆ ತುಪ್ಪ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ, ಅರ್ಧ ಕಪ್ ಆಗುವಷ್ಟು ಎಣ್ಣೆಯನ್ನು ಕೂಡ ಬಳಸ್ಕೊಳ್ಬೋದು. ಇಲ್ಲಿ ತೊಗೊಂಡಿರ್ತಕ್ಕಂಥ 1 ಕಪ್ ತುಪ್ಪದಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹಿಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ಮೊದಲೇ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪನೂ ಕೂಡ ಗಂಟುಗಳಾಗದೇ ಇರೋ ರೀತಿಯಲ್ಲಿ ತುಂಬಾ ಈಸಿಯಾಗಿ ಮೈಸೂರು ಪಾಕನ್ನ ಮಾಡ್ಕೊಳ್ಬೋದು. ಹಾಗಾಗಿ 1 ಕಪ್ ಬೇಸನ್ಗೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಈ ರೀತಿ ಕಲಸಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪನೂ ಗಂಟುಗಳು ಇಲ್ಲದೇ ಇರೋ ರೀತಿಯಲ್ಲಿ ಕಲಸಿ ತೆಗೆದಿಟ್ಕೊಳ್ಬೇಕು. ಇವಾಗ ನೋಡಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ನಾವು ಮಾಡಿರ್ತಕ್ಕಂಥ ಮೈಸೂರು ಪಾಕನ್ನ ಯಾವ ತಟ್ಟೆಯಲ್ಲಿ ತಗೊಳ್ಬೇಕು ಅದೇ ಒಂದು ತಟ್ಟೆಗೆ, ಅಥವಾ ಈ ರೀತಿ ಒಂದು ಬಾಕ್ಸ್ ಟಿನ್ ಇತ್ತು ಅಂತಂದರೆ ಯಾವುದಕ್ಕಾದರೂ ಇರಲಿ, ಈ ರೀತಿ ಒಂದು 1/4 ಸ್ಪೂನ್ ಆಗುವಷ್ಟು ತುಪ್ಪನ ಅಪ್ಲೈ ಮಾಡಿ ಮೊದಲೇ ರೆಡಿ ಮಾಡಿಟ್ಕೊಳ್ಳಿ. ಯಾಕಂದರೆ ಮಾಡಿರ್ತಕ್ಕಂಥ ಮಿಶ್ರಣ ಬಿಸಿ ಇದ್ದಾಗಲೇ ಈ ಒಂದು ಟಿನ್ ಅಥವಾ ತಟ್ಟೆಗೆ ಸೇರಿಸ್ಕೊಳ್ಬೇಕು. ಹಾಗಾಗಿ ಈ ರೀತಿ ತುಪ್ಪನ ಅಪ್ಲೈ ಮಾಡಿ ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇದು ಕೂಡ ರೆಡಿಯಾಗಿದೆ, ಎತ್ತಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಉಳಿದಿರ್ತಕ್ಕಂಥ ಅರ್ಧ ಕಪ್ ತುಪ್ಪನ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವ ಕಪ್ಪಿಂದ ನಾನು ಬೇಸನ್ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ನೀರನ್ನ 1 ಕಪ್ ಸಕ್ಕರೆಗೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, 1 ಕಪ್ ಬೇಸನ್ನಿಗೆ 1 ಕಪ್ ತುಪ್ಪ, 1 ಕಪ್ಪು ಸಕ್ಕರೆ, ಅರ್ಧ ಕಪ್ ಆಗುವಷ್ಟು ನೀರಿದ್ರೆ ಸಾಕಾಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಕರಗಿಸ್ತಾ ಬನ್ನಿ. ಸಕ್ಕರೆ ಕರಗಿದ ನಂತರ ಇದನ್ನು ನಾವು ಒಂದೆಳೆ ಪಾಕ ಬರೋವರೆಗೂ ಕೈಯಾಡಿಸ್ತಾ ಬರಬೇಕು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿರ್ತಕ್ಕಂಥ ಸಕ್ಕರೆನ ಕರಗಿಸ್ಕೊಳ್ಳಿ ಮೊದಲು. ನಂತರ ಈ ರೀತಿ ಕಲಿಸ್ತಾ ಒಂದು ಎಳೆ ಪಾಕ ಬರಬೇಕು. ಅಲ್ಲಿವರೆಗೂ ನೋಡ್ಕೊಳ್ತಾ ಇರಿ, ಚೆಕ್ ಮಾಡ್ತಾ ಇರಬೇಕು. ನಾನು ಕೂಡ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ತಿದ್ದೀನಿ. ಒಂದೆಳೆ ಪಾಕ ಆದರೆ ಸಾಕು, ತೀರಾ ಜಾಸ್ತಿ ಕೂಡ ಆಗಬಾರ್ದು. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆಕ್ ಮಾಡಿದಾಗ ಕೈಯಿಂದ ನಮಗೆ ಒಂದು ಎಳೆ ಪಾಕ ಬರ್ತಾ ಇರಬೇಕು. ಇಷ್ಟಾದರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಅಂದರೆ ಬೇಸನನ್ನು ತುಪ್ಪದಲ್ಲಿ ಕಲಸಿ ಇಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಇಲ್ಲಿ ಸೇರಿಸ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದ್ಸರಿ ಇದನ್ನು ಕೈಯಾಡಿಸ್ಕೊಳ್ಳಿ. ಈ ರೀತಿ ಕೈಯಾಡಿಸ್ಕೊಂಡು ನಂತರ ಸೇರಿಸ್ತಾ ಬನ್ನಿ. ಸೇರಿಸುವಾಗ ಯಾವುದೇ ರೀತಿಯ ಗಂಟುಗಳಾಗೋದಿಲ್ಲ. ಮೊದಲನೇ ಸರಿ ಮಾಡುವವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಡೈರೆಕ್ಟಾಗಿ ನಾವು ಬೇಸನನ್ನು ಈ ರೀತಿ ಸಕ್ಕರೆ ಪಾಕಕ್ಕೆ ಸೇರಿಸಿದ್ದಾಯಿತು ಅಂತಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಮೊದಲೇ ನಾವು ಕಲಸಿ ತುಪ್ಪದಲ್ಲಿ ರೆಡಿ ಮಾಡಿ ಬೆರೆಸಿ ಇಟ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ಹಾಕೋದ್ರಿಂದ ಒಂದು ಕೂಡ ಗಂಟುಗಳಾಗೋದಿಲ್ಲ. ಈ ರೀತಿ ಕಲಿಸ್ತಾ ಒಂದು ಸಕ್ಕರೆ ಪಾಕದ ಜೊತೆಗೆ ಈ ಒಂದು ಬೇಸನ್ನು ಅಥವಾ ಕಡಲೆ ಹಿಟ್ಟು ಹೊಂದ್ಕೊಳ್ಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ಈ ರೀತಿ ಕಲಿಸ್ತಾ ಇನ್ನೂ ಉಳಿದಿರ್ತಕ್ಕಂಥ ಒಂದು ತುಪ್ಪನ ಇಲ್ಲಿ ಸೇರಿಸ್ಕೊಳ್ಬೇಕು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಬರ್ತಿದೆ. ನಾವು ಸೇರಿಸ್ಕೊಂಡಾದ್ಮೇಲೆ ಬೇಸನ್ ಹಾಗೆ ಆ ಒಂದು ಸಕ್ಕರೆ ಪಾಕ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂದಾಗ ಮತ್ತೆ ನಾವು ಈ ಸೈಡಲ್ಲಿ ಬಿಸಿ ಮಾಡೋಕ್ಕಿಟ್ಟಿರ್ತಕ್ಕಂಥ ಒಂದು ತುಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ. ಆದರೆ ಒಮ್ಮೆಲೆ ಎಲ್ಲನೂ ಸೇರಿಸ್ಕೊಳ್ಬಾರ್ದು, ಸ್ವಲ್ಪ ಸೇರಿಸ್ತಾ ಬರಬೇಕು. ನೋಡಿ, ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪನ ಉಳಿಸ್ಕೊಂಡಿದೆ. ಆ ಒಂದು ಅರ್ಧ ಕಪ್ಪಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಕೈಯಾಡಿಸ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ತುಪ್ಪ ಕರೆಕ್ಟಾಗಿ ಈ ಒಂದು ಮೈಸೂರು ಪಾಕ್ ಜೊತೆಗೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಅರ್ಧ 1 ಸ್ಪೂನ್ ಆಗುವಷ್ಟು ಸೇರಿಸ್ತಾ ಬನ್ನಿ. ಒಂದು 3 ಬ್ಯಾಚಲ್ಲಿ ನಾನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ತುಪ್ಪ ಹಾಕಿದ ನಂತರ ಎಲ್ಲ ತುಪ್ಪ ಹೀರ್ಕೊಳ್ಳೋವರೆಗೂ ವೇಟ್ ಮಾಡಿಕೊಂಡು ನಂತರ ಮತ್ತೆ 1 ಸ್ಪೂನ್ ಆಗುವಷ್ಟು ಸೇರಿಸ್ತಾ ಬನ್ನಿ. ಇದೇ ರೀತಿಯಲ್ಲಿ ಬರಬೇಕು.
ಒಂದು ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಅಂದರೆ ಈ ಒಂದು ತಿಳಿ ಇದ್ದಾಗಲೇ ಅಥವಾ ಈ ರೀತಿ ಇನ್ನೂ ಕನ್ಸಿಸ್ಟೆನ್ಸಿ ಈ ರೀತಿ ತಿಳುವಾಗಿದ್ದಾಗಲೇ ನಾವು ತೆಗೆದಿದ್ದಾಯಿತು ಅಂತಂದರೆ ಮೈಸೂರು ಪಾಕು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ವೇಟ್ ಮಾಡ್ಕೊಳ್ಳಿ. ಈ ರೀತಿ ಕಲಿಸ್ತಾ ಬನ್ನಿ. ಗಟ್ಟಿ ಆಗ್ತಿದೆ ಮಿಶ್ರಣ ಅಂದಾಗ ಮತ್ತು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ. ಒಟ್ಟಲ್ಲಿ ಒಂದೇ ಒಂದು ಕಪ್ಪು ಬೇಸನಿಗೆ 1 ಕಪ್ ಆಗುವಷ್ಟು ತುಪ್ಪ ಸರಿ ಹೋಗುತ್ತೆ ಮತ್ತು ಜಾಸ್ತಿ ಅವಶ್ಯಕತೆ ಕೂಡ ಇರೋದಿಲ್ಲ. ನಾನು ಕೂಡ ಇಲ್ಲಿ ಇನ್ನೊಂದು ಸರಿ ಸೇರಿಸ್ಕೊಳ್ತಿದ್ದೀನಿ ನೋಡಿ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಉಳಿಸ್ಕೊಂಡಿರಿ. ಈ ರೀತಿ ಸೇರಿಸ್ಕೊಂಡು ಮತ್ತೆ ತಿರುಗಿಸ್ತಾ ಬನ್ನಿ. ಟೋಟಲಾಗಿ ಎಷ್ಟು ಸಾರಿ ನೀವು ಸೇರಿಸ್ತೀರಿ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಉಳಿಸ್ಕೊಂಡಿರಿ. ನೋಡಿ, ಈ ರೀತಿ ತುಪ್ಪ ಸೇರಿಸ್ಕೊಂಡಾದಮೇಲೆ ಮತ್ತೆ ಕಲಿಸ್ತಾ ಬನ್ನಿ. ಜಾಸ್ತಿ ತುಪ್ಪದ ಅವಶ್ಯಕತೆ ಇರೋದಿಲ್ಲ ಮೈಸೂರು ಪಾಕ್ ಅಂದ ತಕ್ಷಣ. ನೀವು ನೋಡ್ತಿರ್ಬೋದು ತುಂಬಾ ಪರ್ಫೆಕ್ಟಾಗಿ ತುಪ್ಪನ ಹೀರ್ಕೊಂಡಿದೆ. ಇವಾಗ 1 ಸ್ಪೂನ್ ಉಳಿದಿರ್ತಕ್ಕಂಥ ತುಪ್ಪನ ಮತ್ತೆ ಇಲ್ಲಿ ಸೇರಿಸ್ತಿದ್ದೀನಿ. ಈ ಲಾಸ್ಟ್ ಟೈಮಲ್ಲಿ ಸೇರಿಸ್ತಕ್ಕಂಥ ತುಪ್ಪನ ನಾವು ಕಲಿಸ್ಕೊಳ್ಬಾರ್ದು. ಜಸ್ಟ್ ಇದೇ ರೀತಿಯಲ್ಲಿರಲಿ. ಇವಾಗ ನೋಡಿ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ತುಪ್ಪನ ಅಪ್ಲೈ ಮಾಡಿರ್ತಕ್ಕಂಥ ಒಂದು ಟಿನ್ನಿಗೆ ಈ ಒಂದು ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡಾದಮೇಲೆ ಇದನ್ನು ಟ್ಯಾಪ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ನಾವು ಸೌಟ್ ಸಹಾಯದಿಂದ ಕೂಡ ತಟ್ಟಕ್ಕೆ ಹೋಗಬಾರ್ದು. ಜಸ್ಟ್ ಬಿಟ್ಬಿಡಿ ಇದೇ ರೀತಿಯಲ್ಲಿ. ಒಂದು 2 ನಿಮಿಷದ ನಂತರ ನಾನಿಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಮೈಸೂರು ಪಾಕು ಬೇಗ ಗಟ್ಟಿ ಆಗುತ್ತೆ. ಹಾಗಾಗಿ ನಾವೊಂದು ಟಿನ್ನಿಗೆ ಹಾಕಿಟ್ಟಿದ ನಂತರ ಒಂದು 2 ನಿಮಿಷದ ನಂತರ ಕಟ್ ಮಾಡಿ ಈ ರೀತಿ ಇಟ್ಕೊಂಡ್ಬಿಡೋಣ. ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ತುಪ್ಪನೂ ಕರೆಕ್ಟಾಗಿ ಹೀರ್ಕೊಳ್ಳುತ್ತೆ. ಅಲ್ಲಿವರೆಗೂ ಅಂದರೆ ಒಂದು 6 ಗಂಟೆವರೆಗೂ ಹಾಗೆ ಬಿಟ್ಕೊಳ್ಬೇಕು. ಇದನ್ನು 6 ಗಂಟೆ ನಂತರ ತೆಗೆದು ತೋರಿಸ್ತೀನಿ ನೋಡಿ. ಇವಾಗ ಒಂದು 6 ಗಂಟೆ ಬಿಟ್ಕೊಂಡಿದ್ದೆ. ತುಂಬಾ ಪರ್ಫೆಕ್ಟಾಗಿ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ತುಪ್ಪನೂ ಕೂಡ ಹೀರ್ಕೊಂಡಿದೆ. ಮೊದಲೇ ಕಟ್ ಮಾಡಿ ಇಟ್ಟಿರೋದ್ರಿಂದ ಜಸ್ಟ್ ಈ ರೀತಿ ನಾನು ಡಿಮೋಲ್ಡ್ ಮಾಡ್ತಿಲ್ಲ. ಒಂದು ಪೀಸಸ್ನ ಮಾತ್ರ ನಾನು ನೈಫ್ ಸಹಾಯದಿಂದ ಕಟ್ ಮಾಡ್ಕೊಳ್ತಿದ್ದೀನಿ. ಬೇಕು ಅಂತಂದರೆ ಡಿಮೋಲ್ಡ್ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿ ಮಾಡೋದ್ರಿಂದನೂ ಕೂಡ ಪೀಸಸ್ಗಳು ಬರುತ್ತೆ. ಹಾಗಾಗಿ ಹಾಕಿದ ನಂತರ ಒಂದು 2-3 ನಿಮಿಷದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ತೆಗೆಯುವಾಗ ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ನಾವು ಮಾಡ್ತಕ್ಕಂಥ ಒಂದು ಮೈಸೂರು ಪಾಕು ತುಂಬ ಗಟ್ಟಿಯಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ನೋಡಿ, ತುಂಬಾ ಪರ್ಫೆಕ್ಟಾಗಿ ಅಂಗಡಿಗಳಲ್ಲಿ ಮಾಡಿರ್ತಕ್ಕಂಥ ರೀತಿಯಲ್ಲೇ ಮೈಸೂರು ಪಾಕು ರೆಡಿಯಾಗಿದೆ. ಮೊದಲನೇ ಸರಿಗೆ ಏನಾದರೂ ಮಾಡ್ತಿರೋರಾಯಿತು ಅಂತಂದರೆ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಆದರೆ ಕನ್ಸಿಸ್ಟೆನ್ಸಿ ಲಾಸ್ಟಲ್ಲಿ ತೋರಿಸಿರ್ತಕ್ಕಂಥ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಅಂದರೆ ಮೇಲ್ಗಡೆ ಬಬಲ್ಸ್ ಬರ್ತಾ ಇರಬೇಕು. ಆ ಟೈಮಲ್ಲಿ ತಗೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.